ಸೊ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಮಗೆ ದೊಡ್ಡ ಚಾಲೆಂಜಸ್ ಇರುತ್ತೆ. 70s ಹೆಂಗೆ ರೀಕ್ರಿಯೇಟ್ ಮಾಡೋದು, ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲೂ ವಿಲೇಜಸ್ಸು 70s ಥರ ಇಲ್ಲ. ಈಗ ನಾವು ಹೇಳ್ತಾ ಇರೋದು 70 ಕತೆ. ಸೊ ಇವತ್ತು ನಾನು ಈ ರೋಡಲ್ಲಿ ಮಾಡೋಕ್ಕಾಗಲ್ಲ. ನಾವೊಂದು ಐಡಿಯಾ ಕೊಟ್ವಿ, ಏನಂತಂದರೆ ನಾವು ಒಂದಷ್ಟು ಹಳ್ಳಿಗಳಿಗೆ ಹೋಗೋಣ, ಹಳ್ಳಿಗಳ ಹತ್ರ ಅಲ್ಲಿ ಹೆಂಗೆ ಶೂಟ್ ಮಾಡೋದಕ್ಕೆ ಹಳ್ಳಿಗಳೆಲ್ಲ ನೋಡೋಣ ಅಂತ ಹೋದ್ವಿ. ಸುಮಾರಷ್ಟು ಹಳ್ಳಿಗಳೆಲ್ಲ ನೋಡಿದ್ವಿ. ಒಂದು ಹಳ್ಳಿ ಕೂಡ ಇವತ್ತೇನಾಗಿದೆ ಆ ಎರ ಇಲ್ಲ ಇವಾಗ. ಸರಿ, ಎಲ್ಲರೂ ರೆಡಿ ಸೆಟ್ಗೆ ಹೋಗೋಣ ಅಂತಂದರೆ ಅಷ್ಟು ದೊಡ್ಡ ಒಂದು ದೊಡ್ಡ ವಿಲೇಜೇ ಇರುವಷ್ಟು ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಎಲ್ಲರೂ ಮಾಡೋಣ ಅಂತಂದರೆ ದರ್ಶನ್ ಸರ್ನ ಇಟ್ಕೊಂಡು ಲೈವ್ ಲೊಕೇಶನಲ್ಲಿ ಇಂಪಾಸಿಬಲ್ ಇದೆ, ಅದು ಹಳ್ಳಿಗಳಲ್ಲಂತೂ ಇಂಪಾಸಿಬಲ್ ಇದೆ. ಆಮೇಲೆ ನಾವೇನು ಮಾಡಿದ್ವಿ, ರಾಕ್ಲಿನ್ ಸರ್ ಹತ್ರ ಕೂತ್ಕೊಂಡು ಹಿಂಗೆ ಮಾತಾಡ್ಬೇಕಾದ್ರೆ, ಸರ್ 2 ಹಳ್ಳಿ ಬರುತ್ತೆ, ಒಂದು ಹೀರೋದು ಒಂದು ವಿಲನ್ದು. ಸೊ ಈ 2 ಹಳ್ಳಿನೂ ಮಾಡಬೇಕಾಗುತ್ತೆ ಸರ್. ಇದೆಲ್ಲ ಯೋಚನೆ ಮಾಡಿ ಹಳ್ಳಿ ಪಿಕ್ಚರ್ ಮಾಡೋದು ತುಂಬ ಕಷ್ಟ. ಅದು ನಾವು ಅನ್ಕೋತೀವಿ ತುಂಬ ಯಾವುದೋ ಒಂದು ಹಳ್ಳಿಯಲ್ಲಿ ಮಾಡ್ಕೊಂಬಿಡ್ಬೋದು ಅಂತ. ಅದರಲ್ಲೂ ಇಂಥ ಸೂಪರ್ ಸ್ಟಾರ್ ಇಟ್ಕೊಂಡು ನಾವು ಮಾಡೋಕ್ಕಾಗೋದಿಲ್ಲ. ಅದು ಸೊ ಕಂಟ್ರೋಲ್ ಲೊಕೇಶನ್ ಬೇಕು, ಟ್ರಾನ್ಸ್ಪೋರ್ಟಿಂಗ್ ಈಸಿ ಇರಬೇಕು. ಯಾಕಂದರೆ ನಮಗೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಬರಬೇಕು, ನಮಗೆ ಕ್ರೈನ್ಸ್ ಬರಬೇಕು, ಇನ್ನೊಂದು ಬರಬೇಕು. ಸೊ ಹೋಗ್ತಾ ಗೊತ್ತಾಗಿದೆ ಎವ್ರಿಥಿಂಗ್ ಇಸ್ ಸೋ ಚಾಲೆಂಜಿಂಗ್ ಇಯರ್. ಒಂದು ಚಿಕ್ಕದು ಏನೋ ಮಾಡಬೇಕಂದ್ರೂ ಚಾಲೆಂಜ್ ಆಗ್ತಾ ಹೋಗ್ತಾ ಇದೆ ಅಂತ. ನಾನು ರವಿಶಂಕರ್ ಅವರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಆರ್ಟ್ ಆಫ್ ಲಿವಿಂಗು. ಅವ್ರನ್ನ ಆಶೀರ್ವಾದ ತೊಗೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಮಾತಾಡ್ತಾ ಇದ್ದಾಗ ಅವರು ಏನು ಪಿಕ್ಚರ್ ಮಾಡ್ತಾ ಇದ್ದಾರೆ ಎಲ್ಲ ಯಾವಾಗ ಹೋದ್ರು ಕೇಳ್ತಾ ಇರ್ತಾರೆ ಪಾಪ ಅವರು. ನಾನು ಈ ಥರ ಒಂದು ಚಿತ್ರ ಮಾಡ್ತಾಯಿದ್ದೀನಿ ಗುರುದೇವ್ ಅಂತ. ಹೌದಾ, ಸರಿ. ದೆನ್ ಲಕಿಲಿ ವಿ ಫೌಂಡ್ ಔಟ್ ಒನ್ ಪ್ಲೇಸ್, ಗುರುಗಳಾದ ರವಿಶಂಕರ್ ಜಿ ಅವರ ಆಶ್ರಮದ್ದು ಅವ್ರ ಅಂಡರ್ನಲ್ಲಿದ್ದಂಥ ಒಂದು ಜಾಗ ಸಿಕ್ತು ನಮಗೆ. ನಿಮ್ಗೇನು ತೊಂದರೆ ಆಗಲ್ವಾ ಅಂತ ಕೇಳಿದೆ. ನಮಗೇನು ತೊಂದರೆ ಆಗುತ್ತೆ, ತುಂಬ ಜಾಗ ಇದೆಯಲ್ಲ, ಮಾಡಿ ನೀವು. ದಟ್ ವಾಸ್ ಎಲ್ಲದಕ್ಕೂ ಅನುಕೂಲ ಆಗೋ ಥರದ್ದು ಒಂದು ಜಾಗ ಸಿಕ್ತು ಫೈನಲಿ. ದೆನ್ ವಿ ಸ್ಟಾರ್ಟೆಡ್ ದಿ ಸೆಟ್ ವರ್ಕ್ಸ್. ಆರ್ಟ್ ಡೈರೆಕ್ಟ್ರು ಒಳಗಡೆ ಬಂದರು, ಗುಣ ಅಂತ ನಮ್ಮ ಆರ್ಟ್ ಡೈರೆಕ್ಟ್ರು. ಅಲ್ಲಿಂದ ಮತ್ತೆ ರಿಸರ್ಚ್ ಸ್ಟಾರ್ಟ್. ಹೆಂಗೆ 2 ಹಳ್ಳಿನ ಡಿಫ್ರೆಂಟಾಗಿ ತೋರಿಸೋದು, ಅದ್ರದ್ದು ಏನು ಟೆಕ್ಸ್ಚರ್ಸು, ಅದು ಹೆಂಗೆ ಮನೆಗಳು ಚೇಂಜಸ್ ಆಗಬೇಕು, ಅದೆಲ್ಲ ಅಲ್ಲಿಂದ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. 2 ಹಳ್ಳಿಗೆ ಡಿಫ್ರೆನ್ಸ್ ಇರಬೇಕು ನನಗೆ. ಸೊ ಸೆಟ್ ಹಾಕಿದಾಗ ಒಂದೇ ಒಂದು ಕಂಡೀಷನ್ ನಂದು ಏನಂತ ಅಂದರೆ, ನಾನು ಆರ್ಡರ್ ಕೊಡ್ಸ್ಕೊಂಡು ಒಂದೇ ಹೇಳಿದೆ ಅಷ್ಟೇ. ನೋಡಿ, ಇಡೀ ಒಂದು ಹಳ್ಳಿ ಸೃಷ್ಟಿ ಮಾಡ್ತಾಯಿದ್ದೀವಿ, ಆ ಹಳ್ಳಿ ಬಂದು ನಮಗೆ ಈ ಡಮ್ಮಿ ಥರ ಸೆಟ್ ಥರ ಕಾಣಬಾರ್ದು, ರಿಯಲ್ ಇರಬೇಕು. ನಾವು ಸೆಟ್ಟೇ ಹಾಕ್ತಿರೋದು, ಅಷ್ಟೊಂದು ರಿಯಲ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಒಂದು 80 to 90% ಟಚ್ ಮಾಡಿ, 100% ಟಚ್ ಮಾಡಿದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 80 to 90% ಟಚ್ ಮಾಡಲೇಬೇಕು ನಾವು. ಆ್ಯಸ್ ಎ ಪ್ರೊಡ್ಯೂಸರ್ ನನಗೆ ಥ್ರಿಲ್ಲಿಂಗ್ ಆಗಿತ್ತು. ಬಟ್ ಆ ಬಜೆಟ್ಟು ಎಲ್ಲೋ ಹೋಗ್ಬಿಡ್ತದೆ. ಒಂದು ಹೊಸ ಹಳ್ಳಿನೇ ಕಟ್ಬೋದೇನೋ ಅನ್ಸ್ಬಿಟ್ಟಿತ್ತು ನನಗೆ. ಆ್ಯಂಡ್ ಲಕಿಲಿ ರಾಕ್ಲೈನ್ ಸರ್ ಅವ್ರ ಈ ಥರ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಮಾಡಿ ಅಭ್ಯಾಸ ಇರೋದ್ರಿಂದ ಅವ್ರಿಗೂ ಒಂದಷ್ಟು ಅದ್ರ ಬಗ್ಗೆ ನಾಲೆಜಸ್ ಇದೆ. ಅವರೇ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಇದು ಹಿಂಗಲ್ಲ, ಹಿಂಗೆ ಮಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ. ಸೊ ಆ ಥರ ಆದಮೇಲೆ ಸರಿ, ಕತೆ ಚೆನ್ನಾಗಿದೆ, ಸಿನಿಮಾಗಾದ್ವಿ. ನಾನು ಒಬ್ಬ ನಿರ್ಮಾಪಕನಾಗಿ ಕತೆಗೆ ಏನು ಬೇಕೋ ನಾನೇ ಕಾಂಪ್ರಮೈಸ್ ಆಗಲ್ಲ. ಫಸ್ಟು ಏನು ಬೇಕೋ ಕೊಡ್ತೀನಿ ನಾನು. ಕತೆಗೆ ಇಂಥದ್ದು ಬೇಕು ಅಂದರೆ ಅವರು ಇಲ್ಲ ಬೇರೆ ಇಲ್ಲ ಇದು ಮಾಡಿ ಅಂತೀನಿ ನಾನು. ಒಂದು ಹಳ್ಳಿ ಆ್ಯಂಬಿಯನ್ಸ್ನ ಇಲ್ಲ ಅಂತಂದ್ರೆ ಒಂದು 50 ಗಾಡಿಗಳಿದ್ದಾವೆ ಇದರಲ್ಲಿ, ಒಂದು 100 ಹಸು ಇದೆ. ಸೊ ಅದನ್ನೆಲ್ಲ ನಾವು ಹೊಂದಿಸಿ, ಆಮೇಲೆ ಎತ್ತಿನ ಗಾಡಿ ನೊಗ ಕಟ್ಟೋದೇ ಬೇರೆ ಸ್ಟೈಲ್ ಇತ್ತು ಅವಾಗ. ಸೊ ಇಷ್ಟೆಲ್ಲ ವರ್ಕ್ ಮಾಡಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು. ಬಟ್ ಇವ್ರು ಇಷ್ಟು ಜನಕ್ಕೆ ಸಾಥ್ ಕೊಟ್ಟಿದ್ದು ಪ್ರೊಡ್ಯೂಸರ್. ಕಾಟೇರ ಸಿನಿಮಾ ವೆರಿ ಫಸ್ಟ್ ಡೇ ನಾನು ಲೊಕೇಶನ್ಗೆ ಹೋದಾಗ ನನಗೆ ಫಸ್ಟ್ ಅದು ಯಾವುದೋ ಒಂದು ಹಳ್ಳಿ ಅಂದ್ಕೊಂಡೆ ನಾನು. ಎಂಟ್ರೆ ಅದೇ ಕ್ಯಾರವ್ಯಾನ್ ಎಂದು ಹೇಳಿದು ಒಳಗಡೆ ಹೋದೆ. ಅಲ್ಲಿ ಅದು ಹೆಂಗಿತ್ತು ವಾತಾವರಣ ಅಂತ ಹೇಳಿದ್ರೆ, ಪಬ್ಲಿಕ್ಕು ಇದ್ದರು, ಅವರೆಲ್ಲ ಜೂನಿಯರ್ಸ್ಗಳು, ಕುರಿ ಮೇಕೆ ಎಲ್ಲನೂ ಇದು ಮಾಡಿದರು. ಸೆಟ್ ಅಂತಿದ್ದಾಗೆ ಅಲ್ಲೊಂಥರ ಜೀವನೇ ಇಲ್ಲದೆ ಇರೋ ಒಂಥರ ಒಂದು ಸೆಟ್ಟಾಗಿ ನಮ್ಗೆ ಯಾವಾಗಲೂ ಕಾಣ್ತಾ ಇರುತ್ತೆ. ಈ ಸೆಟ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ, ಅಲ್ಲಿರುವಂಥ ಆ ಗಲ್ಲಿಗಳು, ಆ ಹೆಂಚಿನ ಮನೆ, ಅದ್ರ ಮುಂದೆ ಕಟ್ಟಾಕಿರುವಂಥ ದನ ಕರುಗಳು, ಆಮೇಲೆ ರಾತ್ರಿ ಹೊತ್ತು ಶೂಟ್ ಮಾಡುವಾಗ ಎಲ್ಲೆಲ್ಲೋ ಕಾಣುವಂಥ ಒಂದು ಸಣ್ಣ ದೀಪ, ಇದನ್ನೆಲ್ಲ ಅದ್ಭುತವಾಗಿ ಹಾಕಿದ್ದಾರೆ ಸರ್. ಆಮೇಲೆ ಒಂದು 5 minutes ಆದಮೇಲೆ ನನಗೆ ಇದು ಬಂದಿದ್ದರೆ ಇದು ಸೆಟ್ ಇದು ಹಾಕಿರೋದು ಅಂತ. 1 hour ನಾನು ಹೇಳಿದೆ, ಬಾಸ್ ಸುಮ್ಮನೆ ಹಂಗೆ ಸುತ್ತಾಕೊಂಡು ಬರ್ತೀನಿ ಅಂತೇಳಿ. ಇಟ್ ಟುಕ್ ಮೀ ಬ್ಯಾಕ್ ಟು 1970s. ಆ್ಯಕ್ಚುಲಿ ನಮ್ಮೆಲ್ಲರ ಆ್ಯಕ್ಟರ್ಸ್ದು ಕೆಲಸ ಈ ಸೆಟ್ಸು, ಈ ಕಾಸ್ಟ್ಯೂಮ್ಸು, ನಮ್ಮದು ಆ ಸೆಟಪ್ಪು, ಆ ಅಟೆನ್ಷನ್ ಟು ಡೀಟೇಲ್ ಎಲ್ಲ ನಮ್ಮ ಕೆಲಸ ಈಸಿ ಮಾಡಿದೆ.
ನಾವು ತುಂಬ ಇಷ್ಟಪಡುವಂಥ ಒಂದು ಸೆಟ್ ಏನಿದೆ, ಹಳ್ಳಿ ಸೆಟ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ತುಂಬ ಮಳೆ ಬಂದು ಒಂದು 2-3 ಸಾರಿ ಆ ಸೆಟ್ಟೆಲ್ಲ ಬಿದ್ದೋಗಿ ಅದನ್ನು ಚೇಂಜ್ ಮಾಡಿ ನಾವು ಶೂಟಿಂಗ್ ಮಾಡಿದ್ದು ಉಂಟು. ನಿರ್ಮಾಪಕರನ್ನ ಎದುರಿಗೆ ನೋಡಿದಾಗ ಆ ಒಂದು ಟೆನ್ಷನ್ ಆಗಿರಲಿ, ಇಷ್ಟೆಲ್ಲ ನನಗೆ ಕಷ್ಟ ಆಯಿತು ಅನ್ನುವಂಥ ಯಾವ ಒಂದು ಬೇಜಾರು ಕೂಡ ಅವ್ರ ಮನಸ್ಸಲ್ಲಿ ನಾನು ನೋಡಲಿಲ್ಲ, ಅವ್ರ ಮುಖದಲ್ಲೂ ನಮಗೆ ನೋಡೋಕ್ಕೆ ಸಿಕ್ಕಲಿಲ್ಲ. ಆ್ಯಡ್ಸ್ ಅಪ್ ಟು ರಾಕ್ಲೈನ್ ವೆಂಕಟೇಶ್ ಅವರು. ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಏನೇ ಒಂದು ಅದ್ಭುತ ಆಗೋದಕ್ಕೆ ನಾವು ಮಾತಾಡೋದು ಬೇರೆ, ಆ ಅದ್ಭುತ ಆಗೋದಕ್ಕೆ ನಿರ್ಮಾಪಕ ದುಡ್ಡು ಕೊಟ್ಟಾಗೆ ತಾನೇ ಅದಾಗೋದು. ಕತೆಗೆ ಇದು ಬೇಕು, ನೀವು ಕೇಳ್ತಾ ಇಲ್ಲ ನಾನು ಕೊಡಬೇಕು ಅಂತಲ್ಲ, ಕತೆ ಡಿಮ್ಯಾಂಡ್ ಮಾಡೋವಾಗ ನಾವು ಅದನ್ನು ಕೊಡಬೇಕಾಗುತ್ತೆ ನಿರ್ಮಾಪಕ. ಅದ್ರಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ, ಮಾಡಿ ಅಂತ ಹೇಳ್ತೀವಿ. ಸೊ ನಾವು ಈ ಒಂದು 70s ಎರ ನಾವು ತೊಗೊತಾ ಇದೀವಿ ಅಂತಂದಾಗ ಕಲರ್ ಪ್ಯಾಲೆಟ್ಸು ತುಂಬ ಮುಖ್ಯ. ಸೊ ಇಲ್ಲಿ ಮೇಜರ್ ಪೋರ್ಷನ್ ಅಗೇನ್ ಸುಧಾಕರಿಂದ ಶುರು ಆಯಿತು ನಮಗೆ. ಯಾಕೆಂತಂದರೆ ರಾಬರ್ಟಲ್ಲಿ ಕೂಡ ಸಿನಿಮಾಟೋಗ್ರಫಿಗೆ ತುಂಬ ಒಳ್ಳೆಯ ಹೆಸರು ಬಂದಿತ್ತು ನಮಗೆ. ಬಟ್ ಅದು ಗ್ಲಾಸಿ, ಕಲರ್ಫುಲ್ಲು ಆ ಥರ ಸ್ಕೀಮಲ್ಲಿ ಮಾಡಿದಂಥ ಪಿಕ್ಚರ್ ಅದು. ಬಟ್ ಇದು ಹಾಗಿಲ್ಲ, 70s, ವಿಲೇಜು, ರಸ್ಟಿಕ್ಕು ಈ ಥರ ಬ್ಯಾಕ್ಡ್ರಾಪ್ ಹೋದಾಗ ನಾನು ಅವನು ಡಿಸೈಡ್ ಮಾಡಿದ್ದೇನೆಂದರೆ ವಿ ವಿಲ್ ಗೋ ವಿತ್ ಬ್ರೌನ್ ಅಂತ. ಒಂದು ಪ್ರೆಸೆಂಟ್ ಟೋನ್ ಬರುತ್ತೆ, ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಟೋನ್ ಬರುತ್ತೆ. ಸೊ ಆ 2 ಟೋನ್ ಏನಿದೆ ಅದನ್ನು ನಾನು ಬೇರೆ ಪ್ರಾಪರ್ ಬೇರೆ ಮಾಡಿದ್ದೀನಿ ಅದನ್ನು. ಹೀ ಪ್ಲ್ಯಾನ್ ಲೆನ್ಸಸ್ ಆಗಿರ್ಬೋದು, ನಾವು ಓವರಾಲ್ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಬಲ್ಪು ಲೈಟು ಇದೆಲ್ಲ ಇಲ್ಲ ಆ್ಯಕ್ಚುಲಿ. ಅದು ಭಾಳ ಶ್ರೀಮಂತರ ಮನೆ ಆ ಥರದ್ದು ಇದ್ದಿದ್ದು, ಅದಕ್ಕೆ ಮಾತ್ರ ಇಟ್ಟಿದ್ದೀನಿ ನಾನು ಆ ಲೈಟು. ಈ ಹಳ್ಳಿಗಳೆಲ್ಲ ಜಾಸ್ತಿ ಲ್ಯಾಟಿನ್ನು, ಫೈರು ಈ ಥರದ್ದನ್ನೇ ನಾನು ಇಟ್ಕೊಂಡು ಯೂಸ್ ಮಾಡಿರೋದು. ಓನ್ಲಿ ರಿಯಲ್ ಫೈರ್ ಇಟ್ಕೊಂಡು ಶೂಟ್ ಮಾಡೋವಂಥ ಪೋರ್ಷನ್ಸ್ ಇತ್ತು. ಸೊ ಹಾಗೇ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಕಡೆನೂ ಯಾವುದೂ ನಾವು ಲೈಟ್ಸ್ ಇರಲ್ಲ, ಓನ್ಲಿ ವೆನ್ ಇಟ್ ಕಮ್ಸ್ ಟು ರಿಚರ್ ಪೋರ್ಷನ್ ದೆನ್ ಯು ವಿಲ್ ಗೆಟ್ ಇನ್ ಲೈಟ್ಸ್. ಆ ಕಲರ್ ಅವ್ರು ಚೂಸ್ ಮಾಡ್ತಾ ಇರೋವಂಥ ಕಲರ್ ಇರ್ಬೋದು. ಎಷ್ಟೋ ಸರಿ ನಾವು ಸ್ಪಾಟಿಗೆ ಬಂದಾಗ ನಾವು ಹಾಕ್ಕೊಂಡಿರೋಂಥ ಬಟ್ಟೆ ಎಲ್ಲೋ ಒಂದು ಸಣ್ಣ ಡಾಮಿನೇಟ್ ಮಾಡ್ತಾ ಇದೆ ಅಂತ ಕ್ಯಾಮ್ರಾಮನ್ ಕರೆಸ್ಬಿಟ್ಟು ಇಲ್ಲೆಲ್ಲ ಇನ್ನೊಂದು ಚೂರು ಡಲ್ಲಾಗಿರೋ ಸೀರೆಗಳನ್ನ ಉಡಿ ಅಂತ ಎಲ್ಲ ಕೇಳ್ಕೊಳ್ಳೋರು. ಸುಧಾಕರ್ ಸರ್ದು ಅವ್ರದ್ದು ವಿಜುವಲ್ಸ್ ಹೆಂಗಿದೆ ಅಂದರೆ ಅದು ನಥಿಂಗ್ ಇಸ್ CG, ನಥಿಂಗ್ ಇಸ್ ಗ್ರಾಫಿಕ್ಸ್, ರಿಯಲಿ ಆ ಲೊಕೇಶನ್ಸ್ ಹಂಗಿದೆ. ಅವ್ರು ತೆಗ್ದಿರೋ ಆ ವಿಜುವಲ್ಸು, ಆ ಕ್ಯಾಮ್ರಾ ವರ್ಕ್ ಹಂಗಿದೆ. ಏನಾರು ಒಂದು ಒಳ್ಳೆ ಫ್ರೇಮ್ ಇಟ್ಟಿದ ತಕ್ಷಣ ಹಿಂದೆ ನೋಡಿ ಮಾನಿಟರ್ ನೋಡ್ಬಿಟ್ಟು ಬಿಟ್ಟಿದ್ದೀನಿ ಗೊತ್ತಲ್ಲ ನೋಡಿ. ಇಲ್ಲಿ ಆ್ಯಕ್ಚುಲಿ ಯಾಕೆ ಮಾಡೋಕ್ಕೆ ನನಗೆ ಬೇಜಾರಾಗ್ಬಿಟ್ಟಿದೆ, ಯಾಕಂದರೆ ಆತಂದು ಅಷ್ಟು ಚೆನ್ನಾಗಿರುತ್ತೆ ಕೆಲಸ. ಸೊ ಅಷ್ಟು ಚೆನ್ನಾಗಿ ಸುಧಾಕರ್ ತೋರಿಸಿದ್ದಾರೆ ಕ್ಯಾಮ್ರಾಮನ್. ಇದನ್ನು ಬಿಟ್ಟು ಒಂದು ಪ್ರಪಂಚನೇ ನೋಡ್ತೀನಿ ನಾನು. ಕಾಟೇರ ಸಿನಿಮಾದಲ್ಲಿ ಒಂದು ಪ್ರಪಂಚ ನೋಡ್ತೀನಿ. ಅದನ್ನು ಬಿಗ್ ಸಪೋರ್ಟ್ ಅಂತಂದರೆ ಅದು ರಾಕ್ಲೈನ್ ಸರ್. ಇವನ ಎದುರು ಯಾರು ಹೋಗಬ್ಯಾಡಿ, 12:15 ಗಂಟೆಗೆ ಮೊಬೈಲ್ ರಿಂಗ್ ಆಗ್ತಾಯಿದೆ. ನಾನು ಯಾರ್ದಪ್ಪ ಅಂತ ನೋಡಿದೆ, ಸೂಪರ್ ಸ್ಟಾರ್ ದರ್ಶನ್. ಏನಪ್ಪ ಇಷ್ಟದಾನೆ? ಬ್ರದರ್ ಅಂದೆ.